ನಮಸ್ಕಾರ ವೀಕ್ಷಕರೇ, ವಿವಾ ನ್ಯೂಸ್ಗೆ ಸ್ವಾಗತ. ಇದು ಸುದ್ದಿಗಳ ಡಬ್ಬಿ. ಕಲಬುರಗಿ ಜಿಲ್ಲೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಮಾಂತಗೌಡ ನಂದಿಹಳ್ಳಿ, ಜೇವರ್ಗಿ ಮತ್ತು ಯಡ್ರಾಮಿ ಹಾಗೂ ಅಫಜಲ್ಪುರ ತಾಲೂಕಿನಲ್ಲಿ ಕಲಬೆರಕೆ ಗೊಬ್ಬರ ಹಾಗೂ ಕಲಬೆರಕೆ ಕ್ರಿಮಿನಾಶಕ ಔಷಧಿಗಳನ್ನು ಬೇಕಾಬಿಟ್ಟಿ ಮಾರಾಟ ಮಾಡುತ್ತಿದ್ದಾರೆ. ಇದರ ಬಗ್ಗೆ ನಾವು ಹಲವಾರು ಬಾರಿ ಜೆಡಿ ಮತ್ತು ಡಿಡಿಯವರ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಆದರೆ ಡಿ ಸೋಮಶೇಖರ್ ಅವರು 50% ಕೆಮಿಕಲ್ ಮತ್ತು 50% ಮಣ್ಣು ಅಥವಾ ಮರಳು ಇರುತ್ತದೆ ಎಂದು ಹೇಳುತ್ತಾರೆ. ನಾವು ಈ ಮಣ್ಣು ಮತ್ತು ಮರಳಿನ ಬಗ್ಗೆ ಹಿಂಬರಹ ಕೊಡಿ ಎಂದು ಕೇಳಿದರೆ ಹಿಂಬರಹ ಕೊಡುತ್ತಿಲ್ಲ. ಸಮೃದ್ಧಿ 17-17-17 ಗೊಬ್ಬರವು ಕಲಬುರಗಿಯಲ್ಲಿ ತಯಾರಾಗುತ್ತದೆ. ಶ್ರಾವಣ್ ಪೊಟ್ಯಾಷ್ ಇದು ಅಥಣಿ ಬೆಳಗಾವಿ ಜಿಲ್ಲೆಯಲ್ಲಿ ತಯಾರಾಗುತ್ತದೆ. 2 ಗೊಬ್ಬರಗಳ ಚೀಲಗಳ ಬಗ್ಗೆ ಅನುಮಾನವಿದ್ದು ಸ್ಯಾಂಪಲ್ ಚೆಕ್ ಮಾಡುವಂತೆ ಒತ್ತಾಯಿಸಿದರು. ಕಲಬುರಗಿ ಜಿಲ್ಲೆಯಾದಂಥ ಏನು ಸಮೃದ್ಧಿ ಮತ್ತು ಶ್ರವಣಿ ಅಂತೇಳಿ ಏನು 2 ಗೊಬ್ಬರವ ಅವು ಡೂಪ್ಲಿಕೇಟ್, ಮೇಲ್ನೋಟಕ್ಕೆ ಡೂಪ್ಲಿಕೇಟ್ ಕಾಣತ್ತದ. ಹಾಗಾಗಿ ನಾವು ಕೃಷಿ ಅಧಿಕಾರಿಗಳಿಗೆ ಮನವಿ ಮಾಡ್ಕೊಂಡಿದ್ದೇವೆ. ಇವೆರಡೂ ಗೊಬ್ಬರ ಏನವ ಡೂಪ್ಲಿಕೇಟ್ ಅವರಿ, ಮಣ್ಣೆ ಅದ, ಮಣ್ಣು ಫುಲ್ ಮಣ್ಣು ಅದ, ಅದಕ್ಕೆ ಪರಿಶೀಲನೆ ಮಾಡಿ ವರದಿ ತಗೋರಿ ಅಂತ ಅವರಿಗೆ ಮನವಿ ಮಾಡಿದ್ದೇವೆ. ಇಲ್ಲಿವರೆಗೂ ಅದು ಯಾವುದೇ ರೀತಿ ಪ್ರತಿಕ್ರಿಯೆ ಬಂದಿಲ್ಲ. ಹಾಗಾಗಿ ಮಾನ್ಯ ಕೃಷಿ ಅಧಿಕಾರಿಗಳು ಇವು 2 ಕಂಪ್ನಿಗಳು ಎಲ್ಲೆಲ್ಲಿ ತಯಾರಾಗ್ತಾವೆ ಅವ್ರ ಮೇಲೆ ಕಡಿವಾಣ ಹಾಕಬೇಕು. ಡೂಪ್ಲಿಕೇಟ್ ಇದ್ರೆ ಅವ್ರ ಲೈಸೆನ್ಸ್ ರದ್ದು ಮಾಡಬೇಕು, ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಮಾಡ್ಬೇಕಂತೇಳಿ ಈ ನಿಮ್ಮ ಮುಖಾಂತರ ಮನವಿ ಮಾಡ್ಬೇಕು. ಶಿವರಾಜ್ ಪಾಟೀಲ್ ಬಣಗಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಕಲಬುರಗಿ.